ತುಂಬಾನೇ ಈಸಿಯಾದ ರೆಸಿಪಿ ಮತ್ತು ತುಂಬಾನೇ ಟೇಸ್ಟಿಯಾಗಿರ್ತದೆ. ಕೇವಲ 10 ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ ಅನ್ನು ರೆಡಿ ಮಾಡಬಹುದು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ಬ್ರೆಡ್ ಮತ್ತು ಎಗ್ಗಿಂದ ಒಂದು ಹೆಲ್ದಿ ಮತ್ತು ಟೇಸ್ಟಿ ಆದಂತ ಸ್ನ್ಯಾಕ್ಸ್, ಅದು ಕೂಡ 10 ನಿಮಿಷದಲ್ಲಿ ರೆಡಿ ಆಗುವಂತ ಸ್ನ್ಯಾಕ್ಸ್ ಅನ್ನು ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 2 ಎಗ್ ತಗೊಂಡಿದ್ದೀನಿ. ಮೊದಲಿಗೆ ಈ ಬ್ರೆಡ್ ಅನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ತರ. ಇಲ್ಲಿ ಒಂದು ಕಡೆ 3 ಭಾಗವಾಗಿ ಕಟ್ ಮಾಡಿದ್ದೇನೆ, ಇನ್ನೊಂದು ಕಡೆ ಕೂಡ ಹಾಗೇನೆ ಕಟ್ ಮಾಡ್ಕೊಳ್ಬೇಕು. 3 ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಬ್ರೆಡ್ ಆಯ್ತು. ಇದು 2 ಜನರಿಗೆ ತಿನ್ಬಹುದು. 6 ಬ್ರೆಡ್ ಅಲ್ಲಿ 2 ಜನರಿಗೆ ತಿನ್ಬಹುದು. ಇವಾಗ 2 ಮೊಟ್ಟೆಯನ್ನು ಒಡೆದು ಹಾಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ತಿದ್ದೀನಿ ಮತ್ತು ಚಿಟಿಕೆ ಉಪ್ಪು ಹಾಕೊಳ್ತಿದ್ದೀನಿ. ಸ್ವಲ್ಪನೇ ಹಾಕೊಳ್ಳಿ ಉಪ್ಪು, ಜಾಸ್ತಿ ಹಾಕೊಳ್ಳೋದು ಬೇಡ. ಇದನ್ನು ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಸ್ನ್ಯಾಕ್ಸ್ ರೆಡಿ ಮಾಡೋದಕ್ಕೆ ಮೊದಲು ಗ್ಯಾಸ್ ಹಚ್ಕೊಳ್ತಿದ್ದೀನಿ. ಇದಕ್ಕೆ ಇವಾಗ ನಮ್ಮ ಬಾಣಲೆ ಇಡುವ. ಈಗ ಬಾಣಲೆ ಬಿಸಿ ಆಗ್ತಾ ಉಂಟು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬಟರ್ ಹಾಕೊಳ್ತಿದ್ದೀನಿ. ಬಟರ್ ಸ್ವಲ್ಪ ಕರಗಬೇಕು. ಬಟರ್ ಕರಗ್ತಿರುವಾಗಲೇ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಿದ್ದೀನಿ ಮತ್ತು 7-8 ಹೆಸರು ಬೆಳ್ಳುಳ್ಳಿಯನ್ನು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕೊಳ್ತಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೀವು ಗಾರ್ಲಿಕ್ ಬ್ರೆಡ್ ತಿಂದಿರ್ಬೋದು, ಅದಕ್ಕೆ ಗಾರ್ಲಿಕ್ ಆಗಿ ಬ್ರೆಡ್ ರೆಡಿ ಮಾಡಿರ್ತಾರೆ. ಅದರಲ್ಲಿ ಬರುವ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ. ಇಲ್ಲಿ ಕೂಡ ನೀವು ಗಾರ್ಲಿಕ್ ಅನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಮತ್ತು ಗಾರ್ಲಿಕ್ ಫ್ರೈ ಆಯಿತು. ಇವಾಗ 3 ಹಸಿರು ಮೆಣಸು ಹಾಕೊಳ್ತಿದ್ದೀನಿ. ಇದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ, ಇದನ್ನು ಕೂಡ ಹಾಕೊಳ್ತಿದ್ದೀನಿ. ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೊಳ್ತಿದ್ದೀನಿ. ಇಲ್ಲಿ ಈರುಳ್ಳಿಯದ್ದು ಹಸಿ ಸ್ಮೆಲ್ ಉಂಟಲ್ವ, ಹೋಗುವವರೆಗೆ 1 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಳ್ತಿದ್ದೀನಿ. ಇದಕ್ಕೇನೆ ಎಗ್ ಹಾಕೊಳ್ತಿದ್ದೀನಿ. ಇದನ್ನು 2 ಸೈಡ್ ತಿರುಗಿಸಿ ಫ್ರೈ ಮಾಡ್ಕೊಳ್ಬೇಕು. 2 ಸೈಡ್ ಬೆಂದ ನಂತರ ಈ ಎಗ್ ಅನ್ನು ಉಂಟಲ್ಲ, ಈ ರೀತಿ ಆಮ್ಲೆಟ್ ಮಾಡಿದ ನಂತರ ಇದನ್ನು ಹೀಗೆ ಪೀಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಯಾವ ಶೇಪ್ ಬಂದರೂ ಪರವಾಗಿಲ್ಲ, ಹೊಟ್ಟೆಗೆ ಹೋದರೆ ಸಾಕಷ್ಟೇ. ಇಲ್ಲಿ ಎಲ್ಲವನ್ನು ಕಟ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ಇವಾಗ ಇದೆಲ್ಲ ಫ್ರೈ ಆಯಿತು. ಈಗ ಇದಕ್ಕೆ 1/2 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಿದ್ದೀನಿ. ಇಲ್ಲಿ 1/2 ಸ್ಪೂನ್ ಅಷ್ಟೇ ಹಾಕೊಳ್ಳಿ, ಜಾಸ್ತಿ ಬೇಡ, ಖಾರ ಆಗ್ತದೆ. ಯಾಕೆಂದರೆ ನಾವು ಹಸಿಮೆಣಸು ಕೂಡ ಹಾಕಿದ್ದೇವೆ. 1/2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದ ಬ್ರೆಡ್ ಹಾಕೊಳ್ತಿದ್ದೀನಿ. ಇದರ ಮೇಲ್ಗಡೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಿದ್ದೀನಿ. ಇದನ್ನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಬ್ರೆಡ್ ಎಲ್ಲ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದರ ಮೇಲೆ ಕಟ್ ಮಾಡಿದ ಆಮ್ಲೆಟ್ ಹಾಕೊಳ್ತಿದ್ದೀನಿ. ನಿಮ್ಗೇನಾದರೂ ಹೆಲ್ದಿ ಸ್ನ್ಯಾಕ್ಸ್ ತಿನ್ಬೇಕಂತ ಮನಸ್ಸಾದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. 10 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ. ತುಂಬಾನೇ ಈಸಿಯಾದ ರೆಸಿಪಿ ಮತ್ತು ತುಂಬಾನೇ ಟೇಸ್ಟಿಯಾಗಿರ್ತದೆ. ಕೇವಲ 10 ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ ಅನ್ನು ರೆಡಿ ಮಾಡಬಹುದು. ಹಾಗೂ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಕೂಡ ಇದನ್ನು ಹಾಕೊಳ್ಬಹುದು. ಒಂದು ಸಲ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಈ ನನ್ನ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.